ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಟ್ರ್ಯಾಕ್ಟರ್ ನೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿರೋ ಟ್ರ್ಯಾಕ್ಟರ್ ಹೆಸರು ಜಾಂಡ್ ಡೀರ್ 5042. 42 HP ರೇಂಜ್ನಲ್ಲಿ ಬರುವಂಥ ಈ ಟ್ರ್ಯಾಕ್ಟರ್ ಬಗ್ಗೆ ಎಲ್ಲ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಹಾಗೂ ಒಳ್ಳೆಯಲ್ಲಿ ಕೆಸರಿನಲ್ಲಿ ಯಾವ ರೀತಿ ಇದು ಓಡುತ್ತೆ ಆ್ಯಂಡ್ ಇದರಲ್ಲಿರುವಂಥ ಪವರ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೂ ಇದರಲ್ಲಿರುವಂಥ ಫೀಚರ್ಗಳಾಗಿರ್ಬೋದು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ತುಂಬ ದೂರದಲ್ಲಿ ಇದೆ ಟ್ರ್ಯಾಕ್ಟರು. ಹತ್ತಿರದಲ್ಲಿ ಬಂದಾಗ ಕಂಪ್ಲೀಟಾಗಿ ಅದು ವಿಡಿಯೋ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ. ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾರೋ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಏನೇನು ಕೆಲಸ ಮಾಡುತ್ತೆ, ಈ ಕೆಸರಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಇದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡೋಣ, ತುಂಬ ಮಜವಾಗಿರುತ್ತೆ. ಬರ್ತಾ ಇದ್ದಾರೆ ನೋಡ್ರಿ ಅಸಲಿ ಡ್ರೈವರ್ ಜಾಫರ್ ಸುನಾಮಿ ಹೆವಿ ಡ್ರೈವರ್ ಆ್ಯಂಡ್ ಓನರ್. ಲೋಕಲ್ ಕಚ್ಚಾ ಪಕ್ಕ ಲೋಕಲ್ ಡ್ರೈವರು. ಸೋನಾಲಿಕಾ ಬ್ರ್ಯಾಂಡ್ ಐತಲ್ಲ ಅದ್ರ ಓನರ್. ಅವ್ರ ಒಳಗೆ AC ಇದೆ, ಇದರಲ್ಲಿಲ್ಲ. ಏನು ಬಿಸಿ ಹೀಟಾ? ಇದು ನೋಡ್ತಾ ಇದೀನಲ್ಲ, ಅವಾಗಲಿಂದ ಕುತ್ಕೊಳಕ್ಕಾಗಲ್ಲ. ಇನ್ನು ಹೆಂಗೆ ಓಡಿಸ್ತೀರಿ ಗಾಡಿ ಇವನ್ನೆಲ್ಲ? ಏನು ಮಾಡೋಂಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ದುಡ್ಡು ಮಾಡ್ಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಪ್ಪ ಅಂದ್ರೆ ಯಾವಂದ್ರ ಕೈ ತಾಳ ಕೆಲ್ಸಕ್ಕೆ ಹೋಗ್ಬೇಕು. ಅವ್ನು ಹೇಳ್ತಾನೆ ಅದು ಮಾಡು ಇದು ಮಾಡು, ಮುಕ್ಕಳಿ ಅಡಿ ಕೈ ಕಟ್ಕೊಂಡಿ. ರೇಟ್ ಸಿಕ್ಕಿಲ್ಲ ಅಂತ ಯಾವತ್ತಾದ್ರು ಬೆಳೆ ನಿಲ್ಸಿದಾರ ರೈತರು? ಸರಿ 2,500 ರೇಟ್ ಸಿಕ್ಕೈತ್ರಿ. ಈ ಸರಿ 2,500, ಮುಂದಕ್ಕೆ 3,000, 3,500. ಒಳ್ಳೆ ರೈಟ್ ಐತೆ ಭತ್ತ. ಅದಕ್ಕೆ ನಾಟಿ ಮಾಡ್ತಾ ಇದೀನಿ 2 ಎಕರೆ. 1 ಎಕರೆ ಎಲ್ಲ ಆಗಲ್ಲ, 2 ಎಕರೆ ಮಾಡಿ ಮುಂದಕ್ಕೆ ಒಂದು ಹೊಸ ಟ್ಯಾಕ್ಟ್ರಿ ತಂದ್ಬಿಡ್ತೀವಿ, ಸೊನಾಲಿಗೆ 740. ಮತ್ತೆ ಈಗಿರೋ ಸುನಾಮಿನ ಇದು ಹಿಡ್ಕೊಂತೀನಿ. ಇದು ನಮ್ಮ ಅಪ್ಪರು ಕೊಡ್ಸಿದ್ರಿ. ಇದು ಮಾರಕ್ಕಿಲ್ಲ. ಅಪ್ಪದ ಹಾಕಿದ ಆಲದ ಮರನ ಮಾರಂಗಿಲ್ಲ. ಮಾರಕ್ಕಿಲ್ಲ, ಅದು ಮನೆ ಒಳಗೆ ನಿಲ್ಸೋದು. ನಮಸ್ಕಾರ ಸರ್, ಏನು ಮಾಡ್ತಿದ್ರಿ? ನಮಸ್ತೆ ಸರ್. ಒಳ್ಳೆ ಹೊಡೆಯಕತ್ತೀರಿ. ಯಾರ್ದ್ರಿ? ನಿಮ್ದೇನ ಇದು? ಇದು ನಮ್ಮ ಫ್ರೆಂಡಿಂದು ಸುಂದರೇಶ್ ಅಂತ. ಯಾರ್ದು ಜಮೀನು? ನಿಮ್ದೆಯಾ? ಜಮೀನು ನಮ್ಮದೇ. ಎಲ್ಲ ಸುನಾಮಿ ಕಾಣಿಸ್ತಿಲ್ಲಲ್ಲ? ಸುನಾಮಿ ಮನೆಗದ. ಸುನಾಮಿ ಬಿಟ್ಟು ಜಾಂಡೀರ್ ತಗೊಂಬಂದ್ಬಿಟ್ಟಿರಿ? ಇಲ್ಲ, ವಿಜಯ್ ಇತ್ತಲ್ಲ, ಮತ್ತೆ ನಿದ್ರಾಗೆ ಹೊಡ್ಕ ಅದೇನೇ ಸುನಾಮಿ ಕೊಳೆ ಆಗೋದು ಬೇಡ ಅಂತ ನೀವು ಹೇಳ್ತಿರೋದು? ಈ ಹೊಸ ಗಾಡಿಗಳು ಹೆಂಗೆ ಜಾಂಡೀರ್ಗಳು? ಅದೇ ತೆಂಬ ಹತ್ತಲ್ಲ, ಮನ್ಸಿ ಬೇಜಾರು ಮಾಡ್ತದೆ. ಅಲ್ಲೇ ಕ್ಯಾಬ್ರು ತಂದು ಅಲ್ಲೇ ಸಾಯಂಕಾಲದವರೆಗೂ ಅಲ್ಲೇ ನಿಂತ್ಕೊಂಡು ದಮ್ಮಿಲ್ಲ.
ದಮ್ಮಿಲ್ಲ. ಹಳೆ ಗಾಡಿನೇ ಚೆನ್ನಾಗಿ. ಹಳೆ ಗಾಡಿನೂ ಅವೇ ಏನಪ್ಪ ಹತ್ತಿದ್ರೆ ಹತ್ತಿತ್ತು, ಹತ್ತಲಿಲ್ಲ ಅಂದ್ರೆ ಹತ್ತ ಗಾಡಿಗೂ ಚಂಬ ಕೆಡ್ಸಿ ಹತ್ತ ಗಾಡಿಗೂ ಕೆಡ್ಸಿ ನಿಲ್ಸೋದಿತ್ತು. ಮತ್ತು ಏನು ಜಾಂಡರ್ನ ಭಾಳ ಜನ ಇಷ್ಟಪಡ್ತಾರಲ್ಲ, ಯಾವ ಬುದ್ಧಿಲ್ದವ್ ತಗೊಂತ ಎಲ್ಲರೂ ಅದ್ರ ಹಿಂದ್ಗಡೆ ಹೊರ ಆಯ್ತದ ಅಲ್ಲ. ನಮ್ಮ ದೇಶ ಗಾಡಿಗಳೇ ಬೆಸ್ಟು, ಸೋನಾಲಿಕಾ, ಸ್ವರಾಜ್, ಮಹೀಂದ್ರ ಅವೇ ಪಾಡು. ಇವೆಲ್ಲ ಹಿಂದ್ಗಡೆ ಬಾರ, ಅವೆಲ್ಲ ಮುಂದ್ಗಡೆ ಬರುದಾ ಲೈಟ್ ಹತ್ತ. ಏನು ಗೊತ್ತಾ, ಹತ್ತಿದ್ರೆ ಹತ್ತದು, ಕೇಬ್ರಿದ್ರೆ ಕೇಬರ್ತೆ. ಹಿಂದ್ಗಡೆ ಬರೋ ಗಾಡಿನೂ ಹತ್ತಿರ್ಬಾರ್ದು, ಹಂಗೆ ಕೇಬರ್ತತ್ರಿ ಸರ್. ಯಾಕಂದ್ರೆ ಭಾಳ ಜನ ಈ ಜಾಂಡೀರ್ನೇ ತಗೊಂತಿದ್ದಾರೆ, ಹಂಗೆ ಕೇಳಿದೆ ಸರ್. ಅದೇ ಮೇಲೆ ಉಡಿಸ್ಕೊಬೇಕು ನೋಡ್ರಿ. ಯಾವ ಬರ ಒಳ್ಳೆ ಪಳ್ಳೆ ಹೊಡ್ಯಾಕೊಳ್ಳೆ ಸಜ್ಜಾಕತ್. ಬಾಡಿಗೆ ಯಾರು ಉಳಿತದ ಡೀಸೆಲ್? ಇಡೀ ಬಂಕೆ ಖರೀದಿ ಮಾಡಿ ಹಾಕಿದ್ರೆ ಸಾಲದಪ್ಪ ಇದು ಅಂತ ಹಂಗೆ ಕುಡಿತತ್ತೆ ಡೀಸೆಲ್. 1000 ರೂಪಾಯಿ ಹಾಕಿದ್ದೀನಿ, ಇಷ್ಟೇ ಹೊಡೆದಿರೋದು. ಇವೇ 3 ಹಳ್ಳಿ. ಸರ್ ಟ್ರ್ಯಾಕ್ಟ್ರ್ ನಿಮ್ಮದೇ? ಸರ್ ಇದು ನಮ್ಮ ದೋಸ್ತ ಅವ್ರದ್ದು, ಸುಂದರೇಶ್ ಅಂತ. ಸುಂದರೇಶ್, ಇದು ಮಂಗಳೂರು ಎನ್.ಎಫ್.ಐ ಆಸ್ಪತ್ರೆ ಓನರ್. ಹೌದೌದು. ಸ್ನೇಹಿತರೆ, ಇಷ್ಟೊತ್ತು ನೀವು ನೋಡಿದರೆ ಟ್ಯಾಕ್ಟ್ರನ್ನ ಓನರ್ಶಿಪ್ ಆ್ಯಂಡ್ ಡ್ರೈವಿಂಗ್ ಮಾಡೋಕ್ಕೆ ಯಾವ ರೀತಿ ಇರುತ್ತೆ ಆ್ಯಂಡ್ ಕೆಸರಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇಷ್ಟೊತ್ತು ನೀವು ಕೂಡ ಕಂಪ್ಲೀಟಾಗಿ ವೀಡಿಯೋ ನೋಡಿದರೆ ಅನ್ಕೊತೀನಿ. ಆ್ಯಂಡ್ ಈ ಟ್ಯಾಕ್ಟ್ರನಲ್ಲಿರುವಂಥ ಸ್ಪೆಸಿಫಿಕೇಷನ್ನು, ಎಷ್ಟು HP, ಎಷ್ಟು ಸಿಲಿಂಡ್ರು, ಆ್ಯಂಡ್ ಇದರಲ್ಲಿರುವಂಥ ಲಿಫ್ಟಿಂಗ್ ಕೆಪಾಸಿಟಿ, ಫ್ಯೂಯಲ್ ಟ್ಯಾಂಕು, ಇದರಲ್ಲಿರುವಂಥ ಫೀಚರ್ಗಳನ್ನ ನಿಮಗೆ ಹೇಳಿಲ್ಲ. ಸೊ ಇದರಲ್ಲಿರುವಂತಹ ಪ್ರತಿಯೊಂದು ಮಾಹಿತಿಗಳನ್ನ ಈಗ ನಿಮಗೆ ಕೊಡ್ತೀನಿ. ಸ್ನೇಹಿತರೆ, ಈ ಟ್ಯಾಕ್ಟ್ರನಲ್ಲಿರೋದು 44 HP ಹಾರ್ಸ್ ಪವರ್ ಆ್ಯಂಡ್ 2.9 ಲೀಟರ್ ಡೀಸೆಲ್ ಇಂಜಿನ್. ಈ ಟ್ಯಾಕ್ಟ್ರನಲ್ಲಿರುವಂಥ ಡಿಸ್ಪ್ಲೇಸ್ಮೆಂಟ್ ಅಥವಾ CC, ಈ ಟ್ಯಾಕ್ಟ್ರನಲ್ಲಿ 2900 CC ಹಾಗೂ 3 ಸಿಲಿಂಡರ್ ಜೊತೆ 2100 RPMನಲ್ಲಿ ಕೆಲಸ ಮಾಡುವಂಥ ಸಾಮರ್ಥ್ಯ ಈ ಟ್ಯಾಕ್ಟ್ರಿಗೆ ಇದೆ. ಈ ಟ್ಯಾಕ್ಟ್ರನಲ್ಲಿ 8 ಫಾರ್ವರ್ಡು 2 ರಿವರ್ಸ್ ಗೇರ್ನ ಕೊಟ್ಟಿದ್ದಾರೆ, ಅದು ಕಲರ್ ಶಿಫ್ಟು. ಆ್ಯಂಡ್ ಈ ಟ್ಯಾಕ್ಟ್ರು ಗಂಟೆಗೆ 30 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗುತ್ತೆ. ಈ ಟ್ಯಾಕ್ಟ್ರನಲ್ಲಿ ಸಿಂಗಲ್ ಆ್ಯಂಡ್ ಡಬಲ್ 2 ವೇರಿಯಂಟ್ಗಳಲ್ಲೂ ಕಚ್ಚಿದೆ. ಈ ಟ್ಯಾಕ್ಟ್ರನಲ್ಲಿರುವಂತಹ ಐಟಲಿಕ್ ವಿಚಾರಕ್ಕೆ ಬಂದರೆ 1600 kg ಅಂದರೆ 1600 kgವರೆಗೂ ಕೂಡ ಎತ್ತುವಂಥ ಸಾಮರ್ಥ್ಯ ಈ ಟ್ಯಾಕ್ಟ್ರಿಗೆ ಇದೆ. ಆ್ಯಂಡ್ ಈ ಟ್ಯಾಕ್ಟ್ರನಲ್ಲಿರುವಂಥ ಫ್ಯೂಚರ್ ADDS ಸಿಸ್ಟಮ್, ಆಟೋಮೆಟಿಕ್ ಡೆಫ್ಟ್ ಆ್ಯಂಡ್ ಡಾಫ್ ಕಂಟ್ರೋಲ್. ಈ ಟ್ಯಾಕ್ಟ್ರನಲ್ಲಿ ನೀವು ಉಳುಮೆ ಮಾಡಬೇಕಾದ್ರೆ, ಮುಳುಗೋರು ಹೊಡಿಬೇಕಾದ್ರೆ ಅಥವಾ ಕಟಿಮೀಟರ್ ಹೊಡಿಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಈ ಟ್ಯಾಕ್ಟ್ರನಲ್ಲಿರುವಂಥ ಬ್ರೇಕ್ಸ್ ಆ್ಯಂಡ್ ಸ್ಟೇರಿಂಗ್ ವಿಚಾರಕ್ಕೆ ಬಂದರೆ ಆಲಿ ಮರ್ಸೆಡ್ ಬ್ರೇಕ್ಸ್ ಆ್ಯಂಡ್ ಪವರ್ ಸ್ಟೇರಿಂಗ್ನ ಕೊಟ್ಟಿದ್ದಾರೆ. ಈ ಟ್ಯಾಕ್ಟ್ರನಲ್ಲಿರುವಂತಹ PTO ವಿಚಾರಕ್ಕೆ ಬಂದರೆ ಇಂಡಿಪೆಂಡೆಂಟ್ PTO ಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ PTO ಆ್ಯಂಡ್ ಎಕನಾಮಿ PTO. ಎಕನಾಮಿ PTOನಲ್ಲಿ 1600 RPMನಲ್ಲಿ ಕೆಲಸ ಮಾಡುತ್ತೆ. ಸ್ಟ್ಯಾಂಡರ್ಡ್ PTOದಲ್ಲಿ 2100 RPMನಲ್ಲಿ ಕೆಲಸ ಮಾಡುತ್ತೆ. ಎರಡೂ ಕೂಡ 540 RPMನಲ್ಲಿ ಕೆಲಸ ಮಾಡುತ್ತೆ. ಈ ಟ್ಯಾಕ್ಟ್ರನಲ್ಲಿರುವಂಥ ಫ್ಯೂಯಲ್ ಕೆಪಾಸಿಟಿ ಅರೌಂಡ್ 60 ಲೀಟರ್ಸ್, 60 ಲೀಟರ್ ಡೀಸೆಲ್ ಟ್ಯಾಂಕ್ ಈ ಟ್ಯಾಕ್ಟ್ರನಲ್ಲಿದೆ. ಸೊ ಮುಖ್ಯವಾಗಿ ನೀವು ಒಂದ್ಸರಿ ಈ ಟ್ಯಾಕ್ಟ್ರನ್ನ ಓಡಿಸಿ ಆಮೇಲೆ ಡಿಸೈಡ್ ಮಾಡಿ ಈ ಟ್ಯಾಕ್ಟ್ರನ್ನ ತೊಗೋಬೇಕೋ ಬೇಡೋ ಅಂತ.